ರೈತರಿಗೆ ಭೂ ಪರಿಹಾರ ಕೊಡದೆ ವಿಳಂಬ ಮಾಡಿರುವ ಹಿನ್ನೆಲೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಸರ್ಕಾರಿ ಕಚೇರಿ ಜಪ್ತಿಗೆ ಮಂಡ್ಯ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ವಿಶೇಷ ಭೂ ಸ್ವಾಧೀನಾಧಿಕಾರಿ ಕಚೇರಿಗೆ ಜಪ್ತಿಯಾಗಿರುವಂತದ್ದು. ರೈತರಿಗೆ ಭೂ ಪರಿಹಾರ ನೀಡದಿದ್ದಕ್ಕೆ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಡಿಸಿ ಕಚೇರಿ ಆವರಣದಲ್ಲಿದ್ದ ಭೂ ಸ್ವಾಧೀನಾಧಿಕಾರಿ ಕಚೇರಿ ಜಪ್ತಿಯಾಗಿರುವಂತದ್ದು. ಮಂಡ್ಯದ ಡಿಸಿ ಕಚೇರಿ ಆವರಣದಲ್ಲಿ ಇತ್ತು ಈ ಕಚೇರಿ. ಆದರೆ ರೈತರಿಗೆ ಭೂ ಪರಿಹಾರ ಕೊಡದೆ ವಿಳಂಬ ಮಾಡಿರುವಂತಹ ಕಾರಣ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂತದ್ದು. ಸರ್ಕಾರಿ ಕಚೇರಿ ಜಪ್ತಿ ಮಾಡಬೇಕು ಅಂತ ಹೇಳಿ ಮಂಡ್ಯ ಕೋರ್ಟ್ ನಿಂದಲೇ ಆದೇಶ ಬಂದಿರುವಂತದ್ದು. ಈ ಬೂಕಿಂಗೆರೆ ಹೋಬಳಿ ಮತ್ತಿಕೆರೆ, ಚಿಕ್ಕಾಡಿನಹಳ್ಳಿ, ಬೀಬಾಚಳ್ಳಿ, ಅಳಿಯೂರು ಸುಮಾರು ಒಂದು 10 ರಿಂದ 15 ಗ್ರಾಮದ್ದು 2006-7ನೇ ಇಸ್ವಿನಲ್ಲೇ ಹೇಮಾವತಿ ಕೆನಲ್ ಮಾಡಲಿಕ್ಕೆ ಭೂಶೋಧನೆ ಮಾಡಿಕೊಂಡ್ರು. ಭೂಶೋಧನೆ ಮಾಡ್ಕೊಂಡ್ಮೇಲೆ ಆ ಮೊದಲು ಕೊಟ್ಟಂಥ ಪರಿಹಾರ ತಗೊಂಡ್ಮೇಲೆ ಹೆಚ್ಚಿನ ಪರಿಹಾರಕ್ಕೆ ಮಂಡ್ಯದ ಸೆಷನ್ ಮಾನ್ಯ ನ್ಯಾಯಾಲಯದಲ್ಲಿ ನಾನೇ ವಕೀಲರು ಹಾಕೊಂಡಿದ್ವಿ. ಹೆಚ್ಚಿನ ಪರಿಹಾರ ಕೊಡಿ ಅಂತ ಆರ್ಡರ್ ಮಾಡಿ 2.5 ವರ್ಷ ಆಗಿದೆ. ಕೋರ್ಟಿಂದ 8 ಬಂದ 9 ಬಾರಿ ಜಪ್ತಿ ಆದೇಶ ಆಗಿದೆ. ನಾವು ಕಚೇರಿಗೆ ಈಗ ಮೊನ್ನೆ ಹೇಮಾವತಿ ಆಫೀಸನ್ನು ಕೂಡ ಜಪ್ತಿ ಮಾಡಿದ್ರು. ನಿಮಗೆಲ್ಲ ಗೊತ್ತಿರೋ ವಿಚಾರ ಆಯಿತಾ. ಹೇಮಾವತಿ ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕೀಳನಕೊಪ್ಪಲು ಗ್ರಾಮದ ಸ್ವಾಮಿ KS ಅಂತ ನಮ್ಮದು ಸರ್. ಹೊಸಳ್ಳು ನಾಲೆಗೆ ಜಮೀನನ್ನ ಅಳವಡಿಸ್ಕೊಂಡಿದ್ದಾರೆ ಹೇಮಾವತಿಯವರು ಅಳವಡಿಸ್ಕೊಂಡಿರೋದ್ರಿಂದ ಆಲ್ರೆಡಿ ನಮ್ಮದು ಹೆಚ್ಚು ಕಡಿಮೆ ಸರ್ ನಾಲೆಗೆ ತಗೊಂಡು 4161 ಆಗಿ ಸರ್ 16 ರಿಂದ 17 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿ ತನಕನೂ ಸರ್ ನಮಗೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಇವಾಗ ಹಿಂದೆ ಸರ್ ಸ್ವಲ್ಪ ಹಣ ಕೊಟ್ಟಿರೋದ್ರಿಂದ ಇದು ನಮಗೆ ಸಾಲಲ್ಲ ಅಂತ ಅಂದ್ಬಿಟ್ಟು ಹೆಚ್ಚುವರಿಗೋಸ್ಕರ ಮಂಡ್ಯದ ನ್ಯಾಯಾಲಯಕ್ಕೆ ಮಾಮೂಲಿ ನಾವು